ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಆ್ಯಕ್ಚುಲಿ ಸೋಮವಾರ ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇದೆ, ಆಯಿತಾ. ಅದರಲ್ಲಿ ಇಬ್ಬರು ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ಒಬ್ಬರು A14 ಪ್ರದೋಷ್ ಇದ್ದಾರಲ್ಲ, ಅವರು ಅರ್ಜಿ ಸಲ್ಲಿಸಿರೋದ್ರಲ್ಲಿ ಒಂದಷ್ಟು ವಿಚಾರಗಳನ್ನ ಆ್ಯಡ್ ಮಾಡಿದ್ದಾರೆ. ಅದನ್ನು ಓದಾದ್ಮೇಲೆ ನಿಮ್ಮ ಜೊತೆ ನನಗೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಇನ್ನೊಬ್ಬರು ಆರೋಪಿ ಇದ್ದಾರಲ್ಲ, ಅವರು ಏನು ಹೇಳಿಕೆಗಳನ್ನ ಕೊಟ್ಟಿಲ್ಲ, ಬಟ್ ಇವರು ಒಂದಷ್ಟು ಹೇಳಿಕೆಗಳನ್ನ ಅರ್ಜಿಲಿ ಹಾಕಿದ್ದಾರೆ. ಅದೇನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ರದೋಷ್ ಅವರು ಅವರ ಅರ್ಜಿಲಿ 2003ರಿಂದ ಆರಂಭವಾದಂತಹ ದರ್ಶನ್ ಅವರ ಜೊತೆಗಿನ ಸ್ನೇಹ ಮತ್ತು 2024ನೇ ತಾರೀಕು ಜೂನ್ 9ನೇ ತಾರೀಕು ನಡೆದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ವಹಿಸಿದಂತಹ ಪಾತ್ರವನ್ನು ವಿವರಿಸಿದ್ದಾರೆ. ಕೊಲೆ ಆದಮೇಲೆ ಪೊಲೀಸರ ಮುಂದೆ ಕೆಲ ಆರೋಪಿಗಳು ಶರಣಾಗೋ ವಿಚಾರದಲ್ಲಿ ನಡೆದಂತಹ ಮಾತುಕತೆಗಳನ್ನು ಕೂಡ ಪ್ರದೋಷ್ ಅವರು ತಿಳಿಸಿದ್ದಾರೆ. ಆಮೇಲೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಖಾತೆಯಲ್ಲಿ ಕಳಿಸಿದಂತಹ ಸಂದೇಶಗಳೇನಿತ್ತೋ ಅದನ್ನು ಮಾತ್ರ ನಾನು ಆ ಜಾಗದಲ್ಲಿ ಓದಿದೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಕೊಲೆ ನಡಿಬಾರ್ದು ಅನ್ನೋ ರೀತಿಯಲ್ಲಿ ನಾನು ತಡಿಲಿಕ್ಕೆ ಮುಂದಾಗಿದ್ದೆ. ರೇಣುಕಾಸ್ವಾಮಿಗೆ ಹಲ್ಲೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಯಾರ್ಯಾರಿದ್ರು ಎಲ್ಲರೂ, ಮತ್ತು ಇನ್ಕ್ಲೂಡಿಂಗ್ ದರ್ಶನ್ ಅವರು ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಕೊಲೆ ಆದಮೇಲೆ ದರ್ಶನ್ ಅವರು ನನ್ನ ಹತ್ರ ಸಹಾಯ ಕೇಳ್ತಾರೆ. ಸಹಾಯ ಕೇಳೋದಷ್ಟೇ ಅಲ್ಲದೆ, ಸಹಾಯ ಮಾಡಲಿಲ್ಲ ಅಂದರೆ ನಾನು ಗುಂಡು ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ನನಗೆ ಬೆದರಿಕೆ ಹಾಕ್ಬಿಡ್ತಾರೆ. ಅದಕ್ಕೆ ನಾನು ದರ್ಶನ್ ಅವ್ರಿಗೆ ಸಹಾಯ ಮಾಡಿದೆ, ನನ್ನನ್ನು ಕ್ಷಮಿಸ್ಬಿಡಿ, ಮಾಫಿ ಸಾಕ್ಷಿಯಾಗಿ ನನ್ನನ್ನು ಪರಿಗಣಿಸಬೇಕು ನೀವು. ಪ್ರಾಸಿಕ್ಯೂಷನ್ಗೆ ನಾನು ಪೂರಕವಾಗಿ ಬೇಕಾದಂತಹ ಸಾಕ್ಷ್ಯಗಳನ್ನ ನಾನು ಕೊಡ್ತೀನಿ, ಸಾಕ್ಷ್ಯಗಳನ್ನೇ ಹೇಳ್ತೀನಿ, ಅದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರದೋಷ್ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಇವ್ರು ಏನು ಹೇಳಿದ್ರೋ ಇದೆಲ್ಲ ನಿಜನಾ ಅಥವಾ ಸುಳ್ಳ ಅನ್ನೋದನ್ನು ಕೋರ್ಟು ಪರಿಶೀಲನೆ ಮಾಡಬೇಕು ಒಂದು. ಮತ್ತು ಇನ್ನೊಂದೇನು ಅಂತಂದರೆ A10 ಆರೋಪಿನೂ ಕೂಡ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾರೆ. ಅವರ ಹೇಳಿಕೆಗೆ ಅವಕಾಶ ಕೊಟ್ಟರೆ, ಅವರು ಹೇಳಿಕೆಗಳನ್ನ ಕೊಟ್ಟಾಗ ಅವ್ರು ಯಾವ ಥರ ಹೇಳ್ತಾರೆ ಅನ್ನೋದನ್ನು ನೋಡಬೇಕು. ಅವ್ರದ್ದು ಇವ್ರದ್ದು ಕಂಪೇರ್ ಮಾಡಿ ನೋಡಬೇಕು, ಯಾವುದು ಸುಳ್ಳು ಯಾವುದು ಸತ್ಯ ಅಂತ. ಆಮೇಲೆ ಅದಲ್ಲದೇನೋ ಇನ್ನೂ ಒಂದಷ್ಟು ಜನ ಹಾಕಿದ್ರೆ ಎಲ್ಲರೂ ಒಂದೊಂದು ಥರ ಹೇಳ್ತಾರೆ, ಆವಾಗ ಏನು ಅನ್ನೋದು ಗೊತ್ತಾಗ್ಬೋದು. ಈ ಹೇಳಿಕೆಗಳೆಲ್ಲ ಒಂಥರ ವಿಚಿತ್ರ ಅಂತ ಅನಿಸ್ತಾ ಇದೆ. ಸೋಮವಾರ ನಿಜವಾಗ್ಲೂ ಆಶ್ಚರ್ಯ ಮೂಡಿಸ್ತಾ ಇದೆ. ಏನಾಗ್ಬೋದು, ಕೋರ್ಟ್ ಏನು ಹೇಳುತ್ತೆ, ಇವ್ರದ್ದು ಹೇಳಿಕೆಗಳನ್ನ ಯಾವ ರೀತಿ ಪರಿಗಣಿಸುತ್ತೆ, ಅಥವಾ ರಿಜೆಕ್ಟ್ ಮಾಡುತ್ತಾ, ಅಥವಾ ಏನನ್ನತ್ತೆ, ಅಥವಾ ಇನ್ನೊಬ್ರು ಏನು ಹೇಳ್ತಾರೆ, ಮತ್ತು ಬೇರೆ ಆರೋಪಿಗಳು ಲಾಯರ್ಗಳೇನು ಹೇಳ್ತಾರೆ, ಎಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.